ತಮಿಳುನಾಡಿನ ಕುಂಭಕೋಣಂನ ಚೋಳಪುರಂ ಸಮೀಪದಲ್ಲಿದ್ದ ಮಹಾರಾಜಪುರದಲ್ಲಿ ಪೊಲೀಸರು ಬೇಡು ಬಿಟ್ಟಿದ್ರು. ಆ ಊರಲ್ಲಿ ಮನೆಯೊಂದರಲ್ಲಿ ಅಗೆದಷ್ಟು ಬುರುಡೆಗಳು ಹಾಗೂ ಮೂಳೆಗಳು ಹೊರಗೆ ಬರ್ತಿದ್ವು. ಇದರ ಹಿಂದಿನ ಅಸಲಿಯತ್ತು ಕೇಳಿ ಪೊಲೀಸರಿಗೂ ಕೂಡ ತಲೆ ತಿರುಗಿತ್ತು. ಅಷ್ಟಕ್ಕೂ ಇಷ್ಟು ದಿನ ಹೇಗೆ ಈ ಕೊಲೆಗಳನ್ನ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗದಂತೆ ಮುಚ್ಚಿಟ್ಟಿದ್ದ ಅಂತ ಗೊತ್ತಾಗಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಮಹಾರಾಜಪುರದ ನಿವಾಸಿಯಾಗಿದ್ದ 27 ವರ್ಷದ ಅಶೋಕ್ ರಾಜನ್ ಎಂಬಾತ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ. 2023ರಲ್ಲಿ ದೀಪಾವಳಿ ಆಚರಿಸೋದಕ್ಕೆ ಅಂತ ಇವನು ತನ್ನ ಅಜ್ಜಿ ಮನೆಗೆ ಬಂದಿದ್ದ. ಬಳಿಕ ನವೆಂಬರ್ 13ರಂದು ತನ್ನ ಅಜ್ಜಿಗೆ ಚಿದಂಬರಂಗೆ ತನ್ನ ಫ್ರೆಂಡ್ ನ ಮೀಟ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ದ. ಅಲ್ಲಿಂದ ಚೆನ್ನೈಗೆ ಹೋಗೋದಾಗಿ ಹೇಳಿ ಅಶೋಕ್ ಅಜ್ಜಿ ಮನೆಯಿಂದ ಹೊರಟಿದ್ದ. ಚಿದಂಬರಂಗೆ ಹೋಗಿ ಅಲ್ಲಿಂದ ಚೆನ್ನೈಗೆ ಹೋಗ್ತೀನಿ ಅಂತ ಹೇಳಿದವನು ಚೆನ್ನೈಗೆ ತಲುಪಿರ್ಲಿಲ್ಲ. ಇದರಿಂದ ಅಶೋಕ್ ತಂದೆ ತಾಯಿ ಇವನ ಅಜ್ಜಿಗೆ ಫೋನ್ ಮಾಡಿದ್ರೆ ಅವನು ಹೊರಟು ಹೋಗಿದ್ದಾನೆ ಅಂತ ಹೇಳಿದ್ಲು. ಆದ್ರೆ ಅಶೋಕ್ ಮಾತ್ರ ಚೆನ್ನೈಗೆ ಬಂದಿರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಗ ಅಶೋಕ್ ಅಜ್ಜಿ ಮೊಮ್ಮಗ ಕಾಣೆಯಾದ 2 ದಿನಗಳ ಬಳಿಕ ಚೋಳಪುರಂ ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಟ್ಟಿದ್ಲು. ಕೂಡಲೇ ಪೊಲೀಸರು ಮಹಾರಾಜಪುರದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ಜಾಲಾಡಿದ್ರು. ಅದರಲ್ಲಿ ಒಂದು ವಿಡಿಯೋದಲ್ಲಿ ಅಶೋಕ್ ನಡ್ಕೊಂಡು ಹೋಗ್ತಿರೋದು ಗೊತ್ತಾಗಿತ್ತು. ಅದೇ ವಿಡಿಯೋನ ಬೆನ್ನು ಹತ್ತಿದ ಪೊಲೀಸರು ಅಶೋಕ್ ನಡ್ಕೊಂಡು ಹೋಗ್ತಿದ್ದ ರಸ್ತೆಯ ಕೊನೆಯಲ್ಲಿದ್ದ ಇನ್ನೊಂದು ಸಿಸಿ ಕ್ಯಾಮೆರಾನ ಚೆಕ್ ಮಾಡಿದ್ರು. ಹಾಗೆ ನಡ್ಕೊಂಡು ಹೋದ ಅಶೋಕ್ ಮತ್ತೆ ವಾಪಸ್ ಬಂದಿರಲಿಲ್ಲ. ಅಶೋಕ್ ನಡ್ಕೊಂಡು ಹೋಗ್ತಿದ್ದ ರಸ್ತೆಯ ಕೊನೆಯಲ್ಲಿದ್ದ ಅಂಗಡಿಯಲ್ಲಿದ್ದ ಇನ್ನೊಂದು ಸಿಸಿ ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಆ ಕ್ಯಾಮೆರಾದಲ್ಲಿ ಅಶೋಕ್ ರಸ್ತೆ ದಾಟಿದ್ದು ಗೊತ್ತಾಗಿರಲಿಲ್ಲ. ಅಂದ್ರೆ ಇವನು ಈ ಮಧ್ಯದಲ್ಲೇ ಎಲ್ಲೋ ಮಿಸ್ ಆಗಿದ್ದಾನೆ ಅಂತ ಪೊಲೀಸರು ಅನುಮಾನಿಸಿದ್ರು. ಅಶೋಕ್ ಆ ರಸ್ತೆಯಲ್ಲಿದ್ದ ಯಾರದ್ದೋ ಮನೆಗೆ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಅನ್ನೋದು ಪೊಲೀಸರ ಅನುಮಾನವಾಗಿತ್ತು. ಅಶೋಕ್ ಸ್ನೇಹಿತರನ್ನ ವಿಚಾರಿಸಿದಾಗ ಅದೇ ಗಲ್ಲಿಯಲ್ಲಿದ್ದ ಕೇಶವಮೂರ್ತಿ ಎಂಬ ನಾಟಿ ವೈದ್ಯನೊಬ್ಬನ ಹತ್ರ ಅಶೋಕ್ ಆಗಾಗ ಹೋಗ್ತಿರ್ತಾನೆ ಅಂತ ಹೇಳಿದ್ದ. ಪೊಲೀಸರು ನಾಟಿ ವೈದ್ಯ ಕೇಶವಮೂರ್ತಿ ಮನೆಗೆ ಹೋಗಿ ವಿಚಾರಿಸಿದ್ರು. ಇವನು ಕೂಡ ಅಶೋಕ್ ನನ್ನ ಹತ್ರ ಆಗಾಗ ಬಂದು ಹೋಗ್ತಿದ್ದು ನಿಜ. ಅವನಿಗೆ ಲೈಂಗಿಕ ಸಮಸ್ಯೆಗಳಿದ್ವು. ನನ್ನ ಹತ್ರ ಬರ್ತಿದ್ದವನು ನನಗೆ ಮದುವೆಯಾಗ್ತಿಲ್ಲ, ಅಲ್ಲದೆ ನನಗೆ ಲೈಂಗಿಕ ಆಸಕ್ತಿಯೂ ಇಲ್ಲ ಅಂತ ಹೇಳಿ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿದ್ದ. ನಾನು ತಂಜಾವೂರಲ್ಲಿರೋ ಒಬ್ಬ ಡಾಕ್ಟರ್ ಹತ್ರ ಹೋಗುವಂತೆ ಸೂಚಿಸಿದ್ದೆ. ಇದಾದ ನಂತರ ಅಶೋಕ್ ಏನಾದ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಆ ಡಾಕ್ಟರ್ ಹೇಳಿದ್ದ. ಕೇಶವಮೂರ್ತಿ ಮನೆಗೆ ಪೊಲೀಸರು ಬಂದು ಹೋಗ್ತಿದ್ದಂತೆ ಮಾರನೇ ದಿನವೇ ಇವನು ಅಶೋಕ್ ಮನೆಗೆ ಹೋಗಿದ್ದ. ಹೀಗೆ ಹೋದವನು ಅಶೋಕ್ ತಂದೆ ತಾಯಿಗೆ ಸಮಾಧಾನ ಮಾಡಿದ್ದ. ಅವನನ್ನ ನಾನು ಕೂಡ ಹುಡುಕ್ತೀನಿ ಅಂತ ಹೇಳಿ ಅಶೋಕ್ ತಂದೆ ತಾಯಿಗೆ ಭರವಸೆ ಕೊಟ್ಟಿದ್ದ. ಇವನು ಹೋದ 2 ದಿನಕ್ಕೆ ಅಶೋಕ್ ತಂದೆ ತಾಯಿಗೆ ಒಂದು ಲೆಟರ್ ಬಂದಿತ್ತು. ಆ ಲೆಟರ್ನ ಅಶೋಕ್ ಬರೆದ ಹಾಗೆ ಬರೆಯಲಾಗಿತ್ತು. ಆ ಲೆಟರ್ನಲ್ಲಿ ಅಶೋಕ್ ತನ್ನ ತಂದೆ ತಾಯಿಗೆ ಹೀಗೆ ಬರೆದಿದ್ದ: ಅಪ್ಪ ಅಮ್ಮ ನನ್ನನ್ನ ಕ್ಷಮಿಸಿಬಿಡಿ. ನೀವು ನನಗೆ ಬಲವಂತವಾಗಿ ಮದುವೆ ಮಾಡೋಕೆ ಮುಂದಾಗಿದ್ದೀರಾ. ನನಗೆ ಮದುವೆ ಇಷ್ಟವಿಲ್ಲ, ಯಾಕಂದ್ರೆ ನನಗೆ ಲೈಂಗಿಕವಾಗಿ ಆಸಕ್ತಿ ಇಲ್ಲ. ಒಂದು ವೇಳೆ ನೀವು ನನಗೆ ಮದುವೆ ಮಾಡಿದ್ರೆ ನನ್ನ ಹೆಂಡತಿಗೆ ನಾನು ದೈಹಿಕವಾಗಿ ಸುಖ ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ನೀವು ನನ್ನನ್ನು ಕ್ಷಮಿಸಿ, ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ನಾನು ಪ್ರಾಣಹರಣ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಶೋಕ್ ತನ್ನ ತಂದೆ ತಾಯಿಗೆ ಲೆಟರ್ ಬರೆದಿದ್ದ. ಆದರೆ ಅಶೋಕ್ ತಂದೆ ಈ ಲೆಟರ್ನ ನೋಡಿ ಶಾಕ್ ಆಗಿದ್ದ. ಯಾಕಂದ್ರೆ ಲೆಟರ್ ಕೊನೆಯಲ್ಲಿ ಮಾಡಿದ್ದ ಸೈನ್ ಅಶೋಕ್ನದ್ದಾಗಿರ್ಲಿಲ್ಲ, ಅಲ್ಲದೆ ಲೆಟರ್ನಲ್ಲಿ ಬರೆದಿರೋ ಬರವಣಿಗೆ ಕೂಡ ಅವನದ್ದಾಗಿರ್ಲಿಲ್ಲ. ಇದರಿಂದ ಅಶೋಕ್ ತಂದೆ ತಾಯಿ ಕೂಡಲೇ ಚೋಳಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯವನ್ನ ತಿಳಿಸಿದ್ರು. ಪೊಲೀಸರಿಗೆ ಆ ಲೆಟರ್ನ ತೋರಿಸಿ ಅದರಲ್ಲಿರೋ ಬರವಣಿಗೆ ನನ್ನ ಮಗನದ್ದಲ್ಲ, ಅಲ್ಲದೆ ನಮ್ಮ ಮನೆಗೆ ಬಂದಿದ್ದ ಡಾಕ್ಟರ್ ನನ್ನ ಮಗನಿಗೆ ಗಂಡಸ್ತನ ಇಲ್ಲ ಅಂತ ಹೇಳ್ತಿದ್ದಾನೆ, ಅವನಿಗೆ ಲೈಂಗಿಕ ಪರೀಕ್ಷೆಗಳನ್ನ ಮಾಡಿ ತಂಜಾವೂರ್ಗೆ ಹೋಗುವಂತೆ ಹೇಳಿದ್ನಂತೆ ಅನ್ನೋ ವಿಷಯವನ್ನು ಅಶೋಕ್ ತಂದೆ ತಾಯಿ ಪೊಲೀಸರಿಗೆ ಹೇಳಿದ್ರು. ಅಲ್ಲದೆ ಆ ಡಾಕ್ಟರ್ ಮೇಲೇನೆ ನಮಗೆ ಅನುಮಾನ ಇದೆ ಅಂತಾನು ಅಶೋಕ್ ತಂದೆ ತಾಯಿ ಕಂಪ್ಲೇಂಟ್ ನಲ್ಲಿ ದಾಖಲಿಸಿದ್ರು. ಕೂಡಲೇ ಪೊಲೀಸರು ಆ ಲೆಟರ್ನ ತಗೊಂಡು ಸೀದಾ ಕೇಶವಮೂರ್ತಿ ಮನೆಗೆ ಬಂದಿದ್ರು. ಹೀಗೆ ಬಂದ ಪೊಲೀಸರು ಇವನ ಕ್ಲಿನಿಕ್ ನಲ್ಲಿದ್ದ ಮೆಡಿಕಲ್ ಬಿಲ್ಗಳು ಹಾಗೂ ಇವನ ಡೈರಿಯನ್ನ ಚೆಕ್ ಮಾಡಿದ್ರು. ಆ ಲೆಟರ್ ನಲ್ಲಿದ್ದ ಹ್ಯಾಂಡ್ ರೈಟಿಂಗ್ ಡಾಕ್ಟರ್ ಕೇಶವಮೂರ್ತಿದು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಕೂಡಲೇ ಕೇಶವಮೂರ್ತಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬೆಂಡೆತ್ತೋಕೆ ಪೊಲೀಸರು ಶುರು ಮಾಡಿದ್ರು. ಆಗ್ಲೇ ಈ ನಾಟಿ ಡಾಕ್ಟರ್ ಪೊಲೀಸರ ಮುಂದೆ ಸ್ಫೋಟಕ ವಿಷಯಗಳನ್ನ ಬಾಯಿ ಬಿಟ್ಟಿದ್ದ. ಈ ನಾಟಿ ಡಾಕ್ಟರ್ ಕೇಶವಮೂರ್ತಿ ವಯಸ್ಸು 42 ವರ್ಷ. ಇವನಿಗೆ ಈಗಾಗಲೇ 2 ಮದುವೆಗಳಾಗಿದ್ವು. ಮೊದಲ ಹೆಂಡತಿ ಜೊತೆ ಸರಿಯಾಗಿ ಶೃಂಗಾರವನ್ನ ಮಾಡ್ತಿರ್ಲಿಲ್ವಂತೆ. ಮಂಚದ ಮೇಲೆ ಇವನ ವರ್ತನೆ ವಿಚಿತ್ರವಾಗಿ ಇರುತ್ತಿತ್ತು. ರಾತ್ರಿಯಾದ್ರೆ ಸಾಕು ಚಿತ್ರವಿಚಿತ್ರವಾಗಿ ಲೈಂಗಿಕ ಕ್ರಿಯೆ ಮಾಡೋದಕ್ಕೆ ಹೆಂಡತಿಯನ್ನ ಪೀಡಿಸ್ತಿದ್ನಂತೆ. ಹೆಂಡತಿ ಕೆಳಗೆ ಮಲಗಿದ್ರೆ ನೀನೇ ಮೇಲೆ ಬಂದು ನನ್ನ ಜೊತೆ ಲೈಂಗಿಕ ಕ್ರಿಯೆ ನಡೆಸು ಅಂತ ಹೇಳ್ತಿದ್ನಂತೆ. ಇದರಿಂದ ಇವನ ವರ್ತನೆ ನೋಡಿ ಬೇಸತ್ತಿದ್ದ ಮೊದಲ ಹೆಂಡತಿ ಇವನ ಸಹವಾಸ ಸಾಕು ಅಂತ ಇನ್ನೊಬ್ಬ
ಇನ್ನೊಬ್ಬನ ಜೊತೆ ಪರಾರಿಯಾಗಿದ್ಲು. ಇದಾದ ನಂತರ ಇವನು 2ನೇ ಮದುವೆಯಾಗಿದ್ದ. ಆಕೆ ಹತ್ರನೂ ಹೀಗೆ ಆಡ್ತಿದ್ರಿಂದ ಅವಳು ಇವನಿಗೆ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆಯಾಗಿದ್ಲು. ಅಂದಿನಿಂದ ಈ ಕೇಶವಮೂರ್ತಿ ಇನ್ನೊಂದು ಮದುವೆಯಾಗಿರ್ಲಿಲ್ಲ. ಅದಕ್ಕೆ ಒಂದು ಕಾರಣವೂ ಇದೆ. ಈ ಡಾಕ್ಟರ್ ಸಲಿಂಗಕಾಮಿಯಾಗಿದ್ದ. ತನ್ನ ಹೆಂಡತಿಯರಿಗೆ ಅನುಮಾನ ಬರಬಾರದು ಅಂತ ಶೃಂಗಾರದ ಸಮಯದಲ್ಲಿ ಚಿತ್ರವಿಚಿತ್ರವಾಗಿ ಆಡ್ತಿದ್ದ. ಆದರೂ ಕೂಡ ಅವರು ಇವನ ಕಾಟಕ್ಕೆ ಬೇಸತ್ತು ಇವನನ್ನ ಬಿಟ್ಟು ಪರಾರಿಯಾಗಿದ್ರು. ಈ ವಿಷಯಗಳನ್ನೆಲ್ಲ ಕೇಶವಮೂರ್ತಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಅಶೋಕ್ ವಿಚಾರವನ್ನ ಕೇಳ್ತಿದ್ದಂತೆ ಇವನು ಪೊಲೀಸರ ಕಾಲ ಮೇಲೆ ಬಿದ್ದು ನಾನು ಅಮಾಯಕ ಅಂತ ಕಣ್ಣೀರು ಹಾಕಿದ್ದ. ಆಗ ಪೊಲೀಸರು ನಿಜ ಬಾಯಿ ಬಿಡುವಂತೆ ಹೇಳಿದ್ರು. ಅಲ್ಲದೆ ಆ ಲೆಟರ್ನ ಬರೆದಿದ್ದು ಯಾಕೆ ಅಂತಾನು ಕೇಳಿದ್ರು. ಆಗ್ಲೇ ಡಾಕ್ಟರ್ ಕೇಶವಮೂರ್ತಿ ಅಶೋಕ್ನ ಸಾಯಿಸಿದ್ದು ನಾನೇ ಅಂತ ಒಪ್ಕೊಂಡಿದ್ದ. ಅಶೋಕ್ ನನ್ನ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಆಗಾಗ ಬರ್ತಿದ್ದ. ಹೀಗೆ ನವೆಂಬರ್ನಲ್ಲೂ ಬಂದಿದ್ದ. ಅವನಿಗೆ ಗಂಡಸ್ತನವಿರಲಿಲ್ಲ. ಆದ್ರೂ ಮದುವೆಯಾಗಿ ಶೃಂಗಾರ ಸುಖ ಅನುಭವಿಸಬೇಕು ಅನ್ನೋ ಆಸೆ ಇತ್ತು. ನಾನು ಅಶೋಕ್ಗೆ ಸುಳ್ಳು ಹೇಳಿ ಟ್ರೀಟ್ಮೆಂಟ್ನ ಕೊಡೋ ನೆಪದಲ್ಲಿ ಅವನ ಹತ್ರ ಸಲಿಂಗ ಸಂಪರ್ಕವನ್ನ ಮಾಡ್ತಿದ್ದೆ. ಅದು ಅವನಿಗೆ ಇಷ್ಟವಾಗ್ತಿರ್ಲಿಲ್ಲ. ಅವನು ಯಾವಾಗ್ಲೋ ಒಂದು ಸಲ ನನ್ನ ಹತ್ರ ಬರ್ತಿದ್ದ. ಹೀಗೆ ದೀಪಾವಳಿ ಬಳಿಕ ಅವನು ನನ್ನ ಹತ್ರ ಬಂದು ನನಗೆ ಗಂಡಸ್ತನ ಇಲ್ಲ ಅಂತ ಕಣ್ಣೀರು ಹಾಕಿದ್ದ. ನಾನು ಅವನಿಗೆ ಸಮಾಧಾನ ಮಾಡಿ ಸಲಿಂಗ ಸಂಪರ್ಕವನ್ನ ಮಾಡೋಣ ಅಂತ ಕೇಳಿದ್ದೆ. ಅದಕ್ಕೆ ಅಶೋಕ್ ಬೇಡ ಅಂದಿದ್ದ. ನಾನು ಅವನಿಗೆ ಒಂದು ಔಷಧವನ್ನು ಕೊಟ್ಟು ಇದನ್ನ ತಿಂದ್ರೆ ನಿನಗೆ ಶೃಂಗಾರದ ಆಸೆ ಹುಟ್ಟುತ್ತೆ, ಬೇಕು ಅಂದ್ರೆ ಇದನ್ನ ತಿಂದು ನನ್ನ ಮೇಲೇನೆ ಪ್ರಯೋಗ ಮಾಡು ಅಂತ ಹೇಳಿದ್ದೆ. ಅಶೋಕ್ ನನ್ನ ಮಾತು ಕೇಳಿ ಆ ಔಷಧಿಯನ್ನ ತಗೊಂಡಿದ್ದ. ಅದನ್ನ ತಿಂದ್ರೆ ಹೆಚ್ಚು ಕಾಲ ಶೃಂಗಾರದ ಸುಖವನ್ನ ಅನುಭವಿಸಬಹುದು. ಹೀಗಾಗಿ ಅದನ್ನ ತಿಂದಿದ್ದ ಅಶೋಕ್ ನನ್ನ ಜೊತೆ ಶೃಂಗಾರದಲ್ಲಿ ತೊಡಗಿದ್ದ. ಹೀಗೆ ಶೃಂಗಾರದಲ್ಲಿ ಮುಳುಗಿ ತೇಲ್ತಿರ್ಬೇಕಾದ್ರೆ ಅಶೋಕ್ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಿದ್ದ. ಮೆಡಿಸಿನ್ ಡೋಸ್ ಹೆಚ್ಚಾಗಿ ಕೊಟ್ಟಿದ್ರಿಂದ ಅಶೋಕ್ ಸಾವನ್ನಪ್ಪಿದ್ದ. ಹೀಗಾಗಿ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಕೂಡಲೇ ಅವನ ಮೃತದೇಹವನ್ನ ರೂಮ್ಗೆ ತಗೊಂಡು ಹೋಗಿ ಅವನ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿದ್ದೆ. ಬಳಿಕ ಗುಂಡಿ ಅಗೆದು ಅವನ ಮೃತದೇಹವನ್ನ ಮಣ್ಣಲ್ಲಿ ಮುಚ್ಚಿದ್ದೆ ಅಂತ ಈ ಡಾಕ್ಟರ್ ಪೊಲೀಸರ ಮುಂದೆ ಹೇಳಿದ್ದ. ಇವನು ಹೇಳಿದ ಮಾತಿನ ಪ್ರಕಾರ ಗುಂಡಿ ಅಗೆದು ನೋಡಿದಾಗ ಅಶೋಕ್ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಕೂಡಲೇ ಮೃತದೇಹವನ್ನ ಪೊಲೀಸರು ಅಂದು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಕೇಶವಮೂರ್ತಿ ಮನೆ ಹತ್ರ ಇದ್ದ ಪೊಲೀಸರನ್ನ ನೋಡಿ ಇವನ ಮನೆಯ ಅಕ್ಕಪಕ್ಕದಲ್ಲಿದ್ದವರು ಗಲಾಟೆ ಮಾಡಿದ್ರು. ಈ ಹಿಂದೆ ಕೂಡ ಇವನ ಹತ್ರಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದ ಅದೆಷ್ಟೋ ಗಂಡಸರು ಇವನ ಮನೆಯಿಂದ ಹೊರಗೆ ಬಂದಿಲ್ಲ. ಇವನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋದವರೆಲ್ಲ ಮಿಸ್ ಆಗಿದ್ದಾರೆ ಅಂತ ಸ್ಥಳೀಯರು ಪೊಲೀಸರಿಗೆ ಹೇಳಿದ್ರು. ಪೊಲೀಸರು ಕೇಶವಮೂರ್ತಿಯನ್ನ ಇದು ನಿಜಾನ ಅಂತ ವಿಚಾರಿಸಿದ್ದಕ್ಕೆ ಅವನು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ. ಆಗ್ಲೇ ಸ್ಥಳೀಯರ ಮಾತಿನ ಮೇಲೆ ಅನುಮಾನಗೊಂಡಿದ್ದ ಪೊಲೀಸರು ಮನೆಯ ಸುತ್ತಮುತ್ತ ಹುಡುಕಾಡಿದ್ರು. ಇವನ ಮನೆ ಹಿಂದೆ ಚಿತ್ರವಿಚಿತ್ರವಾದ ಹಳ್ಳಗುಂಡಿಗಳು ಪೊಲೀಸರ ಕಣ್ಣಿಗೆ ಬಿದ್ದಿದ್ವು. ಆಗ ಜೆಸಿಬಿಯನ್ನ ತರಿಸಿ ಆ ಜಾಗದಲ್ಲಿ ಅಗೆದು ನೋಡಿದಾಗ 20ಕ್ಕೂ ಹೆಚ್ಚು ತಲೆಬುರುಡೆಗಳು ಪತ್ತೆಯಾಗಿದ್ವು. ಸ್ಥಳೀಯರು ಹೇಳಿದ್ದ ಮಾತು ನಿಜವಾಗಿತ್ತು. ಕೇಶವಮೂರ್ತಿ ಮೇಲೆ ಇನ್ನಷ್ಟು ಅನುಮಾನಗೊಂಡ ಪೊಲೀಸರು ಡಾಕ್ಟರ್ ಮನೆಯನ್ನ ಕೆಡವಿ ಕೆಳಗೆ ಇದ್ದ ಎಲ್ಲಾ ಜಾಗವನ್ನ ಜೆಸಿಬಿ ಮೂಲಕ ಹುಡುಕಾಡಿದ್ರು. ಹಾಗೆ ಅಗೆದ ಕಡೆಯಲ್ಲೆಲ್ಲ ಕೈಕಾಲು ಹಾಗೂ ತಲೆಬುರುಡೆಗಳು ಪತ್ತೆಯಾಗಿದ್ವು. ಆ ಮೂಳೆಗಳೆಲ್ಲ ಇವನ ಹತ್ರ ಟ್ರೀಟ್ಮೆಂಟ್ಗೆ ಬಂದಿದ್ದ ಗಂಡಸರದ್ದು ಅನ್ನೋದು ಗೊತ್ತಾಗಿತ್ತು. ಹೀಗೆ 10 ಕೊಲೆಗಳನ್ನ ಮಾಡಿದ್ರು ಕೂಡ ಈ ಡಾಕ್ಟರ್ ಕೇಶವಮೂರ್ತಿ ಹಾಯಾಗಿ ಹೊರಗಿನ ಪ್ರಪಂಚದಲ್ಲಿ ಓಡಾಡ್ಕೊಂಡಿರೋದನ್ನ ನೋಡಿ ಪೊಲೀಸರು ಆಶ್ಚರ್ಯಪಟ್ಟಿದ್ರು. ಮೂಳೆಗಳು ಹೆಚ್ಚಾಗಿ ಪತ್ತೆಯಾಗ್ತಿದ್ದಂತೆ ಫಾರೆನ್ಸಿಕ್ ತಂಡದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ಆ ಮೂಳೆಗಳನ್ನ ಪರಿಶೀಲಿಸಿದ್ರು. ಚೋಳಪುರಂ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ಗಳಲ್ಲಿ 5ಕ್ಕೂ ಹೆಚ್ಚು ಗಂಡಸರು ಹಾಗೂ ಯುವಕರು ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ಗಳು ದಾಖಲಾಗಿದ್ವು. ಹೀಗಾಗಿ ಎಸ್ಪಿ ನೇತೃತ್ವದಲ್ಲಿ ಉನ್ನತ ಮಟ್ಟದಲ್ಲಿ ತನಿಖೆ ಶುರುವಾಗಿತ್ತು. ಸತ್ತವರು ಯಾರು, ಅವರೆಲ್ಲ ಸತ್ತು ಎಷ್ಟು ವರ್ಷಗಳಾಗಿವೆ ಅಂತ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ಡಾಕ್ಟರ್ ಕೇಶವಮೂರ್ತಿ ತಾನು ಸಲಿಂಗಕಾಮಿಯಾಗಿದ್ದು ತನ್ನ ಕ್ಲಿನಿಕ್ಗೆ ಬರ್ತಿದ್ದ ಯುವಕರನ್ನ ತನ್ನ ಕಾಮತೃಷೆ ತೀರಿಸಿಕೊಳ್ಳೋಕೆ ಬಳಸಿಕೊಂಡು ಸಾಯಿಸಿದಾನೆ ಅನ್ನೋದು ಗೊತ್ತಾಗಿತ್ತು. ಇದರಿಂದ ಪೊಲೀಸರು ಇವನನ್ನ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.